ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಈ ಚಳಿಗಾಲಕ್ಕೆ ಮುಖ ಪೂರ್ತಿಯಾಗಿ ಒಡ್ಯಾಕ ಕುಂತೈತಪ್ಪ. ಆಮೇಲೆ ಪೂರ್ತಿಯಾಗಿ ಈಗ ಮುಖ ಕಪ್ಪನೂ ಆಗುತ್ತೆ. ನಮ್ಮ ಹಿರಿಯರು ಹೇಳ್ತಿದ್ರು ಮೊದಲಿಗೆ ಈ ಚಳಿಗಾಲಕ್ಕೆ ಅಂದ್ರೆ ಮೂಡುಗಾಳಿ ಅಂತ ಹೇಳಂತೀವಿ ನಮ್ಮ ಕಡೆ ನಾವು. ಮೂಡುಗಾಳಿಗೆ ಕಾಗಿ ಬಣ್ಣ ಮನುಷ್ಯಾಗ ಬರುತ್ತಾ, ಮನುಷ್ಯನ ಬಣ್ಣ ಕಾಗಿಗೆ ಹೋಗುತ್ತಾ ಅಂತ ಹೇಳ್ತಿದ್ರು. ನಿಜ ಹೇಳ್ಬೇಕಂದ್ರೆ ಈ ಟೈಮ್ನಾಗ ನಮಗೆ ಬಂಗು ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಸ್ಕಿನ್ ಸಹಿತ ಒಂದು ಸ್ವಲ್ಪ ಕಪ್ಪಾಗುತ್ತೆ ನಮ್ಮ ಮುಖ. ಹಾಗಾಗಿ ಇವತ್ತು ನಾವು ಮಾಡಿ ತೋರಿಸುವಂಥ ಒಂದು ಸೀರಮ್ ಅನ್ಬೋದು ಅಥವಾ ಕ್ರೀಮ್ ಅನ್ಬೋದು, ನ್ಯಾಚುರಲ್ ಆಗಿರುವಂಥ ಕಲರು ಮತ್ತು ನ್ಯಾಚುರಲ್ ಆಗಿರುವಂಥ ಫ್ರೆಗ್ರೆನ್ಸ್ ಹೊಂದಿರುವಂಥ ಒಂದು ಒಳ್ಳೆ ಕ್ರೀಮನ್ನು ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಬಹಳನೇ ಈಸಿಯಾಗಿ ಮಾಡ್ಕೋಬೋದು. ಮನೇಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು. ಜಾಸ್ತಿ ದುಡ್ಡು ಕೊಟ್ಟು ಹೊರಗಿಂದ ಅದೇ ಒಂದು ಆರ್ಟಿಫಿಷಿಯಲ್ ಕಲರು, ಆರ್ಟಿಫಿಷಿಯಲ್ಲು ಒಂದು ಫ್ರೆಗ್ರೆನ್ಸಿಗೆ ನಾವು ಮೊರೆ ಹೋಗ್ತೀವಿ. ಅದನ್ನು ಬಿಟ್ಟು ನಾವು ಮನೆಯಲ್ಲೇ ಒಂದು ಒಳ್ಳೆ ರೀತಿಯಾಗಿರುವಂಥ ಒಂದು ಕ್ರೀಮು ಅಥವಾ ಸೀರಮನ್ನು ಮನೆಗೆ ಮಾಡಿಕೊಂಡ್ರೆ ಹೆಂಗಿರುತ್ತೆ. ದಯವಿಟ್ಟು ಮನೆಯಲ್ಲಿ ಏನೇ ಮಾಡ್ಕೊಂಡ್ರು ಒಂದು ರೀತಿ ನಾವು ಯಾವುದೇ ರೀತಿ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಿಲ್ಲ. ಹೊರಗಿಂದ ತಂದು ನಾವು ಕ್ರೀಮನ್ನು ಯೂಸ್ ಮಾಡ್ತೀವಿ. ಈ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನನ್ನು ನಾವು ತಂದು ಯೂಸ್ ಮಾಡ್ತೀವಿ. ನಮ್ಮ ಮನೇಲೂ ಅದನ್ನು ಮಾಡ್ಕೋಬೋದು. ಆದರೆ ಒಬ್ಬೊಬ್ಬರಿಗೆ ಅದನ್ನೇ ಹಚ್ಚಿದ್ರೇ ಸಮಾಧಾನ ಇರ್ತೈತಿ. ಇದನ್ನು ಸಹಿತ ನಾನು ಇವತ್ತು ಮಾಡಿ ತೋರಿಸಿರುವಂಥ ಕ್ರೀಮ್ ಅಥವಾ ಸೀರಮ್ ಅಂತ ಅನ್ಕೋಬೋದು ನೀವು. ಈ ಒಂದು ಕ್ರೀಮನ್ನು ಹಚ್ಚ ಆದಮೇಲೆ ನೀವು ಮಾಯ್ಶ್ಚರೈಸರು ಆಮೇಲೆ ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡ್ಬೋದು. ಒಂದು ದಿನಕ್ಕೆ 3 ಸರ್ತಿ ಯೂಸ್ ಮಾಡಿದ್ರಂತೂ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಶೈನ್ ಆಗುತ್ತೆ. ನಿಮ್ಮ ಮುಖನೂ ಕಪ್ಪಾಗೋದನ್ನು ತಡೀತೈತಿ. ಆಮೇಲೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನೂ ಸಹಿತ ಇದು ದೂರ ಮಾಡ್ತೈತಿ. ಇಷ್ಟೆಲ್ಲ ಗುಣ ಇರುವಂಥ ಈ ಒಂದು ಕ್ರೀಮನ್ನು ನಾವು ಮನೆಯಾಗ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಹಳನೇ ಈಸಿಯಾಗಿ ಫ್ರೆಂಡ್ಸ್, ಮನೆಗಿರುವಂಥ ಒಂದಷ್ಟು ಸಾಮಗ್ರಿಗಳಿಂದ ನಾವು ಯೂಸ್ ಮಾಡ್ಬೋದು. ಈಗ ಎಲ್ಲರ ಮನೆಗೂ ಅಲೋವೆರಾ ಜೆಲ್ ಅಂತೂ ಇದ್ದೇ ಇರುತ್ತೆ, ಬಾದಾಮಿ ಅಂತೂ ಇದ್ದೇ ಇರ್ತಾವೆ. ಇನ್ನೊಂದೆರಡು ಮೇನ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಈ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಬರೀ ಆ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಬಹಳ ಜನ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಬರ್ರಿ ಈ ಒಂದು ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ರಿಚ್ ಆಗಿರುವಂಥ ಕ್ರೀಮ್ ಮಾಡೋದಕ್ಕೆ ನಾವಿಲ್ಲಿ ರಿಚ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ತೊಗೋಬೇಕಾಗತ್ತೆ. ಇಲ್ಲಿ ಒಂದು 6 ಬಾದಾಮಿನ ತೊಗೊಂಡಿದ್ದೀನಿ ಮತ್ತು ಒಂದು 5-6 ಎಸಳು ಕೇಸರಿನ ತೊಗೊಂಡಿದ್ದೀನಿ. ಇದಕ್ಕೆ ರೋಸ್ ವಾಟರ್ ಹಾಕಿ ನಾನು ನೆನೆಸಿಡ್ತೀನಿ. ರಾತ್ರಿ ಎಲ್ಲ ರೋಸ್ ವಾಟರ್ ಹಾಕಿ ಇದನ್ನ ಬೆಳಗ್ಗೆ ಎದ್ದು ನಾನು ಈ ಒಂದು ಬಾದಾಮಿ ಮೇಲಿರುವಂಥ ಸಿಪ್ಪೆನ ಎಲ್ಲ ತೆಗಿತೀನಿ. ಈ ರೋಸ್ ವಾಟರ್ ನಾವು ಇದಕ್ಕೆ ಮಿಕ್ಸಿಗೆ ಹಾಕಿ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಇಲ್ಲಿ ಅಷ್ಟು ನಾನು ಸಿಪ್ಪೆ ತೆಗೆದು ಇದಕ್ಕೆ ಹಾಕೊಂಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಫಸ್ಟಿಗೆ ಒಂದು ಸರ್ತಿ ಇದನ್ನ ರೌಂಡ್ ಮಾಡಿ ಆದಮೇಲೆ ನಾವು ಒಂದು ಸರ್ತಿ ತಿರುಗಿಸಾದ್ಮೇಲೆ ನಾವು ಏನು ರೋಸ್ ವಾಟರ್ ಇಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕೊಂಡು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಸ್ವಲ್ಪ ನೀವು ಬೇಕಿದ್ರೆ ರೋಸ್ ವಾಟರ್ ಕಡಿಮೆ ಆದರೆ ಒಂದು ಸ್ವಲ್ಪ ನೀವು ನೀರನ್ನು ಇಲ್ಲಿ ಹಾಕೋಬಹುದು. ಜಾಸ್ತಿ ನೀರು ಮಾಡಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ನೀರಾದ್ರೆ ಏನಾಗುತ್ತೆ, ನಮಗೆ ಕ್ರೀಮು ಅದೇನು ಆಗಂಗಿಲ್ಲ. ನೀವು ಅಕಸ್ಮಾತ್ ಅಂದ್ರೆ ನೀರು ಹಾಕಿದ್ರೆ ಏನಾಗುತ್ತೆ, ಇದ್ರದ್ದು ಜಾಸ್ತಿ ನಮಗೆ ಒಳ್ಳೆ ಅಂಶ ಬರಂಗಿಲ್ಲ. ಬರೀ ನೀರಾಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ರೋಸ್ ವಾಟರ್ ಜಾಸ್ತಿ ಇರಲಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿದ್ನ ನಾವು ರುಬ್ಕೊಂಡು, ಇಲ್ಲಿ ನೋಡ್ರಿ ಈ ಕೇಸರಿ ದಳ ಇತ್ತಲ್ಲ ಅದರೊಳಗೆ ನಾನು ಇದನ್ನ ಒಂದು ಸೋಸೋದ್ರಲ್ಲಿ ಹಾಕಿ ನಾನು ಪೂರ್ತಿ ಸೋಸ್ಕೊಂಡಿದ್ದೀನಿ. ಮೇಲಿನ ಪೇಸ್ಟನ್ನು ತೆಗೆದಿಟ್ಕೊಂಡಿದ್ದೇನೆ. ನಾನು ಚೆಲ್ಲಂಗಿಲ್ಲ. ಇವತ್ತು ನಾನು ಬಾದಾಮಿ ಪನ್ನೀರನ್ನ ಮಾಡ್ತಿದ್ದೀನಿ, ಅದಕ್ಕೆ ಅದನ್ನ ಹಾಕ್ಬಿಟ್ರೆ ಅದು ಅಂತ ಹೇಳೋದು ಅದನ್ನ ಹಾಗೆ ತೆಗೆದಿಟ್ಟೆ. ಈ ಕಡೆ ನಾನೇನು ಕೇಸರಿನ ನೆನೆಸಿಟ್ಟಿದ್ನಲ್ಲ ಅದರಲ್ಲೇ ಈ ಒಂದು ಬಾದಾಮಿ ಹಾಲು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಾನು ನೀವು ಕ್ರೀಮ್ ಟೆಕ್ಸ್ಚರ್ ಬರಬೇಕು ಅಂತ ಅಂದರೆ ಒಂದು 3-4 ಸ್ಪೂನ್ ಅಷ್ಟು ನೀವು ಇಲ್ಲಿ ಅಲೋವೆರಾ ಜೆಲ್ ಹಾಕೋರಿ. ಒಂದೊಂದು ಸರ್ತಿ ಅಲೋವೆರಾ ಜೆಲ್ ಏನಾಗಿರ್ತೈತಿ ಗಟ್ಟಿಯಾಗಿರುತ್ತೆ, ಒಂದೊಂದು ಸರ್ತಿ ಒಂದು ಸ್ವಲ್ಪ ತಳ್ಳಗಿರುತ್ತೆ. ಅದನ್ನು ನೋಡಿಕೊಂಡು ನೀವು ಇಲ್ಲಿ ಅಲೋವೆರಾ ಜೆಲ್ಲನ್ನು ಬಳಸ್ಕೋಬೋದು. ಜಾಸ್ತಿ ಗಟ್ಟಿ ಇದ್ರೆ 2 ಸ್ಪೂನ್ ತಗೋರಿ. ಒಂದು ಸ್ವಲ್ಪ ತಳ್ಳಗೈತಿ ಅಂತ ಅಂದರೆ ಒಂದು 4 ಸ್ಪೂನ್ ಅಷ್ಟು ಇಲ್ಲಿ ನೀವು ಅಲೋವೆರಾ ಜೆಲ್ಲನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇನ್ನೂ ಒಂದು ರಿಚ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ಹಾಕೊಂಡೆ. ಒಂದು 5-6 ಡ್ರಾಪ್ ಅಷ್ಟು ನಾನು ಇಲ್ಲಿ ಬಾದಾಮಿ ಆಯಿಲನ್ನು ಹಾಕೊಂಡಿದ್ದೀನಿ. ಬಾದಾಮಿ ಹಾಲಲ್ಲೂ ನಮ್ಗೆ ವಿಟಮಿನ್ ಇ ಇರುತ್ತೆ ಮತ್ತು ಬಾದಾಮಿ ಹಾಲು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು. ಅದ್ರ ಜೊತೆಗೆ ನಾವಿಲ್ಲಿ ಬಾದಾಮಿ ಆಯಿಲನ್ನು ಹಾಕೊಂಡಿದ್ದೀವಿ. ಇದಿಲ್ಲಿ ರೋಗನ್ ಬಾದಾಮ್ ಆಯಿಲ್, ಅದನ್ನು ನಾನು ಜಾಸ್ತಿ ಯೂಸ್ ಮಾಡೋದು, ಬೇರೆ ಯಾವುದನ್ನು ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಇದು ಪ್ಯೂರ್ ಆಗಿರುವಂಥ ಬಾದಾಮ್ ಆಯಿಲ್ ಇರೋದ್ರಿಂದ ಅದನ್ನು ನಾನು ಇಲ್ಲಿ ಬಳಸೋದು. ಮತ್ತು ಇಲ್ಲಿ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ಚಳಿಗಾಲಕ್ಕೆ ನಮಗೆ ಜಾಸ್ತಿ ಒಂದು ಸ್ವಲ್ಪ ನಮಗೆ ಮಾಯ್ಶ್ಚರ್ ಆಗಿರಲಿ ಅಂತ ಹೇಳಿದ್ರೆ ಇಲ್ಲಿ ಪೂರ್ತಿಯಾಗಿ ಬಾದಾಮಿ ಹಾಲು, ಬಾದಾಮಿ ಆಯಿಲು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾನು ಇಲ್ಲಿ ಒಂದನ್ನೇ ಒಂದು ಹಾಕೊಂಡಿದ್ದೀನಿ. ನಮಗೆ ಒಳ್ಳೆ ಒಂದು ರಿಚ್ ಆಗಿರುವಂಥ ಕ್ರೀಮ್ ಆಗಲಿ ಅಥವಾ ಸೀರಮ್ ಆಗಲಿ ನಮಗೆ ರೆಡಿ ಆಗುತ್ತೆ. ಅಲೋವೆರಾ ಜೆಲ್ಲು ನ್ಯಾಚುರಲ್ ಆಗಿ ನಮಗೆ ಮಾಯ್ಶ್ಚರನ್ನು ಕೊಡುತ್ತೆ. ಹಾಗಾಗಿ ನಾನು ಎಲ್ಲನೂ ಹಾಕಿ ಒಂದು ಒಳ್ಳೆ ಕ್ರೀಮನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್, ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಇದನ್ನು ನಾವು ನಾನಿಲ್ಲಿ ಬ್ಲೆಂಡರಿಂದ ನಾನಿಲ್ಲಿ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ನಿಮ್ಮ ಹತ್ರ ಫೋರ್ಕು ಅಥವಾ ಸ್ಪೂನು ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ಇದನ್ನ ಬೀಟ್ ಮಾಡಬೇಕು. ನಾವು ಕ್ರೀಮ್ ರೀತಿ ಆಗಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿಮಗೆ ಸ್ವಲ್ಪ ತೆಳ್ಳಗಾದ್ರೆ ಇದನ್ನ ಸೀರಮ್ ರೀತಿನೂ ನೀವು ಯೂಸ್ ಮಾಡ್ಕೋಬಹುದು. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ನಾವು ಮನೇಲಿ ಒಂದು ಬಾದಾಮಿ, ಕೇಸರಿ
ಆಮೇಲೆ ಈ ಒಂದು ಅಲೋವೆರಾ ಜೆಲ್ಲು, ವಿಟಮಿನ್ ಇ ಕ್ಯಾಪ್ಸೂಲ್ಸು, ಈ ಬಾದಾಮ್ ಆಯಿಲ್, ಈ ರೋಗನ್ ಬಾದಾಮ್ ಆಯಿಲ್ ಅಂತ ಅಂದ್ರೂ ಇಷ್ಟು ಒಂದು ಒಳ್ಳೆ ಒಂದು ಬೇರೆ ಯಾವುದೇ ರೀತಿ ನಾನು ತಂದು ಯೂಸ್ ಮಾಡಿದ್ರು ಅದು ಯಾವುದೇ ರೀತಿ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಆದರೆ ಈ ಒಂದು ಬಾದಾಮ್ ರೋಗನ್ ಏನು ಬಾದಾಮ್ ಆಯಿಲ್ ಐತಲ್ಲ ಭಾಳನೇ ಒಂದು ಸ್ಕಿನ್ನಿಗಾತು ಕೂದಲಿಗಾತು ಭಾಳನೇ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಇದ್ರದ್ದು ಒಂದು ಟ್ಯಾಗನ್ನು ನಾನು ನಿಮಗೆ ಹಾಕಿರ್ತೀನಿ, ಅಲ್ಲಿಂದ ನೀವು ಬೇಕಿದ್ರೆ ಅದನ್ನ ತರಿಸ್ಕೋಬೋದು. ಈ ಒಂದು ಕ್ರೀಮನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ನೀವು ದೊಡ್ಡವರಿಗೂ ನೀವು ಇದನ್ನ ಯೂಸ್ ಮಾಡ್ಬೋದು ಅಂತ. ಇಲ್ಲಿ ನೋಡ್ರಿ, ಈ ಕ್ರೀಮ್ ರೆಡಿ ಆಗೈತಲ್ಲ ಎಷ್ಟು ಘಮ ಘಮ ಅನ್ನೋ ಹೊಂದೈತೆ ಅಂತ ಅಂದ್ರೆ, ಇದೊಂದು ಬಾದಾಮ್ ಆಯಿಲು ಹಾಕಿದ್ದೀವಿ, ಕೇಸರಿ ಹಾಕಿದ್ದೀವಿ. ಕೇಸರಿದು ಒಂದು ಫ್ರೇಗ್ರೆನ್ಸು, ಒಂದು ಚೆನ್ನಾಗಿರುವಂಥ ಫ್ರೇಗ್ರೆನ್ಸು, ಆಮೇಲೆ ಈ ಒಂದು ರೋಸ್ ವಾಟ್ರಿಂದು ಎರಡೂ, ಆಮೇಲೆ ಬಾದಾಮಿ ಎಲ್ಲನೂ ನಾವು ಇದ್ರೊಳಗೆ ಹಾಕಿದ್ರಿಂದ ಒಳ್ಳೆ ಘಮಾನೂ ಬರ್ತೈತೆ ಇದ್ರೊಳಗೆ. ನಾವು ಅದೇ ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿರುವಂಥ ಫ್ರೇಗ್ರೆನ್ಸ್ ಇದ್ರೊಳಗಿಲ್ಲ, ನ್ಯಾಚುರಲ್ ಆಗಿ ಇರುವಂಥ ಫ್ರೇಗ್ರೆನ್ಸ್ ಐತಿ ಅಂತ ಹೇಳಿದೆ. ನೀವು ಇದನ್ನ ಮನ್ಯಾಗ ನೀವು ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಕಲರು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಇದನ್ನ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ನೀವು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ನೀವು ಇಟ್ಕೋಬೇಕಾಗತ್ತೆ. ಗ್ಲಾಸ್ ಬಾಟ್ಲ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆಮೇಲೆ ನೀವು ಇದನ್ನು ಹಚ್ಚಿ ಆದಮೇಲೆ ನೀವು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಏನು ಹಚ್ತಿರೋ ಅದನ್ನ ನೀವು ಹಚ್ಬೋದು. ಇದನ್ನೇ ಹಚ್ಚಿ ಕೈ ಬಿಡ್ತೀನಿ ಅನ್ನೋದಾದ್ರೆ ಹಂಗೂ ಮಾಡ್ಬೋದು. ಇಲ್ಲ ನೀವು ಮತ್ತೆ ಅದ್ರ ಮೇಲೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಹಚ್ತೀನಿ ಅಂದ್ರೆ ಹಂಗೂ ಮಾಡ್ಬೋದು. ಆದರೆ ಇದನ್ನ ಮೊದಲಿಗೆ ಟೋನರ್ ಯಾವ ರೀತಿ ಯೂಸ್ ಮಾಡ್ತೀವೋ ಆ ರೀತಿ ಇದನ್ನ ಮೊದಲಿಗೆ ಯೂಸ್ ಮಾಡಿಕೊಂಡು ನಂತರ ನೀವು ಬೇರೆ ಕ್ರೀಮ್ಗಳನ್ನ ನೀವು ಯೂಸ್ ಮಾಡೋದು ಭಾಳ ಅಂದ್ರೆ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ಘಮಾನೂ ಅಷ್ಟೇ ಚೆನ್ನಾಗೈತಿ, ಆಮೇಲೆ ಕ್ರೀಮು ಅಷ್ಟೇ ಚೆನ್ನಾಗೈತಿ. ಮನ್ಯಾಗ ಟ್ರೈ ಮಾಡ್ತೀರಿ ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಪ್ಪದೇನೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈ ಒಂದು ಚಳಿಗಾಲಕ್ಕೆ ಒಳ್ಳೆಯ ಒಂದು ಮಾಯ್ಶ್ಚರೈಸರ್ ಅನ್ಬೋದು, ಅಥವಾ ಒಂದು ರಿಚ್ ಆಗಿರುವಂಥ ಕ್ರೀಮ್ ಅಂತ ಹೇಳ್ಬೋದು. ಏನೋ ಇದಕ್ಕೆ ಹೇಳೋಕೆ ಅಷ್ಟೊಂದು ನನಗೆ ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಏನು ಹೆಸರು ಕೊಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಆದ್ರೆ ಮಾತ್ರ ಭಾಳನ ಒಂದು ರಿಚ್ ಆಗಿರುವಂಥ ಕ್ರೀಮ್ ಅಂತ ಹೇಳ್ಬೋದು, ಇಲ್ಲ ಸೀರಮ್ ಅಂತ ಹೇಳ್ಬೋದು. ಸ್ವಲ್ಪ ಇದ್ರೊಳಗೆ ನೀವು ಅಲೋವೆರಾ ಜೆಲ್ ಜಾಸ್ತಿ ಹಾಕೊಂಡ್ರೆ ಕ್ರೀಮ್ ಆಗುತ್ತೆ. ನಾನು ಇದನ್ನ ಒಂದು ಸೀರಮ್ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಅಲೋವೆರಾ ಜೆಲ್ ಹಾಕ್ಕೊಂಡು ಅದನ್ನು ನೀವು ಬೀಟ್ ಮಾಡಿದಾಗ ಅದು ಪೂರ್ತಿಯಾಗಿ ಕ್ರೀಮ್ ಆಗುತ್ತೆ. ಅಷ್ಟೇ ಇದರಲ್ಲಿರೋದು. ಮಾಡಿಕೊಂಡಿರುವಂಥ ಸೂಪರ್ ಆಗಿರುವಂಥ ರಿಚ್ ಆಗಿರುವಂಥ ಒಂದು ಕ್ರೀಮ್, ಚಳಿಗಾಲದ ಕ್ರೀಮ್. ಬಾದಾಮಿ ಹಾಕಿರ್ತೀವಿ, ಬಾದಾಮಿ ಹಾಲು ಇರೋದ್ರಿಂದ ಇದು ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿ ಆದಮೇಲೆ ಯೂಸ್ ಮಾಡ್ತಿದ್ದೀನಿ ಅನ್ನೋದಾದ್ರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.